ಆ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಈ ಒಂದು ಪ್ರೆಸೆಂಟೇಷನ್ ಪ್ಲಾನ್ ಅಲ್ಲಿ. ಸೊ ಸೋಷಿಯಲ್ ಅಡ್ವರ್ಟ್, ಈ ಒಂದು ಸೋಷಿಯಲ್ ಅಡ್ವರ್ಟ್ದಲ್ಲೇ ಹೇಳ್ತಾ ಇದೆ ನಮಗೆ ಸಾಮಾಜಿಕ ಜಾಲತಾಣ ಜಗತ್ತು ಅಂತ. ಈ ಒಂದು ಸಾಮಾಜಿಕ ಜಾಲತಾಣ ಜಗತ್ತಿನಲ್ಲಿ ನಾವು ಯಾವ ರೀತಿಯಾಗಿ ಈ ಒಂದು ಫ್ರೀಯಲ್ಲಿ ಕಾನ್ಸೆಪ್ಟ್ ಕೊಟ್ಟರು ಕೂಡ ಇದರಿಂದ ನಾವು ಯಾವ ರೀತಿಯಾಗಿ ಅರ್ನಿಂಗ್ डिजिटल का ज्ञान बनाओ अपनी पहचान ಅಂದರೆ ನಾವು ಈ ಒಂದು ಡಿಜಿಟಲ್ ನಮ್ಮ ಒಂದು ಗುರುತನ್ನ ನಾವು ಇಲ್ಲಿ ಈ ಒಂದು ಸೋಷಿಯಲ್ ಅಡ್ವರ್ಟ್ ಮೂಲಕ ನಾವು ಒಂದು ಪ್ರೆಸೆಂಟೇಷನ್ ಅನ್ನ ಇವಾಗ ಪ್ರಾರಂಭ ಮಾಡಿದ್ದೀವಿ. 2017ರಿಂದ ಈ ಒಂದು ಪ್ರೆಸೆಂಟೇಷನ್ ಪ್ಲಾನು ಪ್ರಾರಂಭ ಆಗಿ ಇವಾಗ ಸೋಷಿಯಲ್ ಅಡ್ವರ್ಟ್ದಲ್ಲಿ ನಾವು ಹಿಸ್ಟ್ರಿ ಆಫ್ ಫ್ಯೂಚರ್ ಅಂತ ನೋಡೋದಾದ್ರೆ 2017ರಿಂದ ಸುಮಾರು 8 ವರ್ಷಗಳ ನಂತರ ಈ ಒಂದು ಕಮ್ಬ್ಯಾಕ್ ಮಾಡಿದ್ದಾರೆ ಈ ಸುಂದರವಾದ ಪ್ಲಾನ್ ಮುಖಾಂತರ. ಸೊ ಇದರ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀನಿ MD ಸರ್ಗೆ, ಮಿಸ್ಟರ್ ರಾಜು ಶರ್ಮಾ ಸರ್ಗೆ. ಹಾಗೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಜಾಯ್ನಿಂಗ್ ಫ್ರೀ ಅಲ್ಲಿ ನೀವು ಸೈನ್ ಅಪ್ ಮಾಡಿ. ಇದರಿಂದ ನಿಮಗೆ ನೇರವಾಗಿ ನಿಮಗೆ 0.3% ಅಂದ್ರೆ 0.3% ಅನ್ನ ನೀವು ಪಡಿಬೇಕಾದ್ರೆ ನೀವು ಇಲ್ಲಿ ಒಂದು ಕೆಲಸ ಮಾಡಬೇಕಾಗತ್ತೆ. ಈ ರಿಜಿಸ್ಟ್ರೇಷನ್ ಮಾಡಿದ ನಂತರ ನಿಮಗೆ ಇಲ್ಲಿ ನೀವು ಕೆಲವೊಂದು ಆಟಿಟ್ಯೂಡ್ ಅನ್ನ ಮಾಡಬೇಕಾಗತ್ತೆ. ಫೇಸ್ಬುಕ್, ವಾಟ್ಸಪ್ ಹಾಗೆ ಲಿಂಕ್ಸ್ ಗಳನ್ನ ಇಲ್ಲಿ ಆಟಿಟ್ಯೂಡ್ ಮಾಡಬೇಕಾಗತ್ತೆ. ಅದಾದ ನಂತರ ಫಾಲೋ ಪೇಜ್ ಮಾಡಿದ ನಂತರ ನಿಮಗೆ ಕ್ಲೈಮ್ ಬೋನಸ್ ಅಂತ 0.3 ಸಿಗುತ್ತೆ. ಸೊ ಅಲ್ಲಿಂದ ನಮಗೆ ಈ ಒಂದು ಫ್ರೀ ಕಾನ್ಸೆಪ್ಟ್ ಅಲ್ಲಿ ಡೈಲಿ ಸೆಲ್ಫ್ ಟಾಸ್ಕ್ ಅಂತ ನಾವು ನೋಡೋದಾದ್ರೆ, ಡೈಲಿ ಸೆಲ್ಫ್ ಟಾಸ್ಕ್ ನಮ್ಮ ಸ್ವಂತಕ್ಕೆ ನಾವು 0.12 ಡೈಲಿ ನಮಗೆ ಸಿಗ್ತದೆ. ಯಾವ ರೀತಿಯಾಗಿ ಅಂತಂದ್ರೆ, ಇದಕ್ಕೆ ನಾವು ಸಣ್ಣದಾದ ಒಂದು ಕೆಲಸ ಏನ್ ಮಾಡ್ಬೇಕು ಅಂದ್ರೆ 15ರಿಂದ 20 ನಿಮಿಷ ನಾವು ಏನ್ ಮಾಡ್ಬೇಕು, ಡೈಲಿ ನಮ್ಮ AdWeave ಪ್ಲಾನ್ ಅನ್ನ ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ. ಸೊ AdWeave ಪ್ಲಾನ್ ಅನ್ನ ನಾವು ನೋಡಿ ನಾವು ಡೈಲಿ ಸ್ವಂತಕ್ಕೆ 0.12 ಅನ್ನ ಗಳಿಸೋದ್ರ ಮೂಲಕ, ಹಾಗೆ ಈ ಒಂದು ಗಳಿಸಿದ ನಾವು ಸ್ವಂತಕ್ಕೆ ಮಾತ್ರ ಗಳಿಸೋದಲ್ಲದೇನೆ ವರ್ಕಿಂಗ್ ಪ್ಲಾನ್ ಅಲ್ಲಿ ನಮ್ಮ ಟೀಮ್ ಇಂದನೂ ಕೂಡ ನಾವು ಅರ್ನಿಂಗ್ ಅನ್ನ ಯಾವ ರೀತಿಯಾಗಿ ನಾವು ತಗೊಳ್ಬೇಕು, ಅದರಿಂದ ನಾವು ಎಷ್ಟೆಲ್ಲ ನಾವು ಇಲ್ಲಿ ಇನ್ಕಮ್ ಅನ್ನ ಮಾಡ್ಕೋಬಹುದು ಅನ್ನೋದನ್ನ ನಾವು ಈ ಒಂದು ವರ್ಕಿಂಗ್ ಇನ್ಕಮ್ ಅಲ್ಲಿ ನಾವು ನೋಡೋಣ. ಡೈಲಿ ಟೀಮ್ ಟಾಸ್ಕ್ ಇನ್ಕಮ್ ಅಂತ ನಾವು ನಮ್ಗೆ ಇಲ್ಲಿ ಏನ್ ಕೊಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಫಸ್ಟ್ ಲೆವೆಲ್ ಅಲ್ಲಿ 10 ಜನ ನಾವು ಮಾಡಿದಾಗ ನಮಗೆ ಇಲ್ಲಿ 10% ಸಿಗುತ್ತೆ. ಅಲ್ಲಿ ನಿಮಗೆ ಆಕ್ಟಿವೇಶನ್ ಪ್ಯಾಕೇಜು ನಿಮಗೆ $3 ಇಂದ ನೀವು ಆಕ್ಟಿವೇಶನ್ ಮಾಡ್ಕೊಂಡ್ರೆ ನಿಮಗೆ, ಸೊ ನಿಮಗೆ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ದು ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಹಾಗೆ ಎರಡನೇ ಲೆವೆಲ್ 5% ಅನ್ನ ನೀವು ಪಡಿಬೇಕಾದ್ರೆ ನೀವು ಇಲ್ಲಿ $3 ಇಂದ ನೀವು ಜಾಯ್ನಿಂಗ್ ತಗೊಂಡಾಗ ನಿಮಗೆ ಇಲ್ಲಿ $1, 2, 3 ಲೆವೆಲ್ ವರೆಗೂ ನಿಮ್ಗೆ ಏನಾಗುತ್ತೆ, ಇದು $3 ಅಲ್ಲಿ ಕನ್ಸಿಡರ್ ಆಗುತ್ತೆ. ಹಾಗೆ ಡೈರೆಕ್ಟ್ ಅಲ್ಲಿ ನೀವು ನೋಡೋದಾದ್ರೆ ನಿಮಗೆ ಇಲ್ಲಿ 3 ID ಡೈರೆಕ್ಟ್ ಅಲ್ಲಿ ಮಾಡ್ಬೇಕಾಗತ್ತೆ. ಹಾಗೆ 4ನೇ ಲೆವೆಲ್ದಿಂದ 6ನೇ ಲೆವೆಲ್ ವರೆಗೂ ನೀವು ಈ ಒಂದು ಟೀಮ್ ವರ್ಕಿಂಗ್ ಇನ್ಕಮ್ ಅನ್ನ ನೀವು ತಗೋಬೇಕಾದ್ರೆ ನಿಮಗೆ ಇಲ್ಲಿ $6 ಇಂದ ನೀವು ಟಾಪ್ ಅಪ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಂದ ನಿಮಗೆ 4, 5, 6 ಡೈರೆಕ್ಟ್ ನಿಮ್ದು ಕಂಪಲ್ಸರಿ ಇರಬೇಕಾಗತ್ತೆ. 6ನೇ ಲೆವೆಲಿಂದ 7ನೇ ಲೆವೆಲಿಂದ 9ನೇ ಲೆವೆಲ್ ವರೆಗೂ ನೀವು ಇಲ್ಲಿ ಇನ್ಕಮ್ ಅನ್ನ ತಗೋಬೇಕಾದ್ರೆ ನಿಮ್ಮ ID $9 ಇಂದ ಆಕ್ಟಿವೇಶನ್ ಇರಬೇಕು. ಅದಾದ ನಂತರ ನಿಮ್ಗೆ ಇಲ್ಲಿ 7, 8, 9 ID ಡೈರೆಕ್ಟ್ ಅಲ್ಲಿ ಆಕ್ಟಿವೇಶನ್ ಆಗಿರಬೇಕು. ಸೆಲ್ಫ್ ಆಕ್ಟಿವೇಶನ್ ಕಂಪಲ್ಸರಿ ಇರುತ್ತೆ. ಮತ್ತೆ ಡೈಲಿ ಟೀಮ್ ಟಾಸ್ಕ್ ಇನ್ಕಮ್ ಅನ್ನ ಕೂಡ ನೀವು ಇಲ್ಲಿ ನೋಡ್ಬೇಕಾಗತ್ತೆ. ಸೊ ಎಕ್ಸಾಂಪಲ್ ನಾವು ವರ್ಕಿಂಗ್ ಇನ್ಕಮ್ ಅನ್ನ ಯಾವ ರೀತಿಯಾಗಿ ನೋಡೋದಾದ್ರೆ, ನಾವು ಫಸ್ಟ್ ಲೆವೆಲ್ ಅಲ್ಲಿ ನಾನು 10 ಜನರನ್ನ ಮಾಡಿದಾಗ ನನಗೆ ಫಸ್ಟ್ ಲೆವೆಲ್ ಇಂದ ನನಗೆ 10% ಸಿಗುತ್ತೆ. ಆ 10% ಇಂದ ಅಂದ್ರೆ 10 ಜನರಿಂದ ನನಗೆ ಸುಮಾರು 9 ಜನರಿಂದ ನಮಗೆ ಎಷ್ಟು ಸಿಗುತ್ತೆ, $0.108 ಸಿಗುತ್ತೆ ಡೈಲಿ. ಹಾಗೆ ಸೆಕೆಂಡ್ ಲೆವೆಲ್ ಇಂದ ನಮಗೆ 9 ಜನರಿಂದ ಮಲ್ಟಿಪ್ಲೈ ಆಗಿ ನಾವು ಮಾಡಿದಾಗ 9 × 9 ಅಂತಂದ್ರೆ 81 ಜನ ಬರ್ತಾರೆ. ಆ 81 ಜನರಿಂದ ನಮಗೆ 5% ಅಂತಂದ್ರೆ $0.486 ಆಗುತ್ತೆ. ಹಾಗೆ 3ನೇ ಲೆವೆಲ್ ಇಂದ ನಮಗೆ ಮಲ್ಟಿಪ್ಲೈ 81 × 9 ಮಾಡಿದಾಗ ನಮಗೆ ಇಲ್ಲಿ 7 to 9 ಅಂದ್ರೆ 729 ಜನ ಬರ್ತಾರೆ. ಅಲ್ಲಿ ನಮಗೆ 3% ಸಿಗುತ್ತೆ 3ನೇ ಲೆವೆಲ್ ಇಂದ. ಅಲ್ಲಿಂದ ನಮಗೆ
ಎಷ್ಟು ಡೈಲಿ ಸಿಗುತ್ತೆ ಅಂದರೆ $2.624 ಸಿಗುತ್ತೆ. ಅಂದರೆ ಟೋಟಲ್ ಆಗಿ 3 ಲೆವೆಲಿಂದ ನಾವು ಕೌಂಟನ್ನು ಮಾಡಿದಾಗ ಮೆಂಬರ್ಸ್ ಅಂತ ಬಂದಾಗ ನಮಗೆ ಇಲ್ಲಿ 819 ಜನ ಆಗ್ತಾರೆ. ನಮಗೆ ಟೋಟಲ್ ಆಗಿ ಪ್ರತಿದಿನ ನಮಗೆ 3.218 ಅಂದರೆ ಇಷ್ಟು ನಮಗೆ ಡಾಲರ್ ಸಿಗುತ್ತೆ ಡೈಲಿ. ಅದಾದ ನಂತರ 4ನೇ ಲೆವೆಲಲ್ಲಿ ನಿಮಗೆ ಅದೇ 9 ಲೆವೆಲ್ ಅಲ್ಲ, 9 ಜನರಿಂದ ಅಲ್ಲ, 6 ಜನರಿಂದ ಮಾತ್ರ ನೀವು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೆ ಆದರೆ 4,374 ಜನ ಬರ್ತಾರೆ. ಅಲ್ಲಿಂದ 3% ಸಿಗುತ್ತೆ ನಮಗೆ, $15 ಡೈಲಿ ನಮಗೆ ಸಿಗುತ್ತೆ. ಅದೇ 5 ಲೆವೆಲದಿಂದ 26,244 ಜನ ಆಗ್ತಾರೆ, ಅಲ್ಲಿ 3% ಸಿಗುತ್ತೆ, $94 $94.478 ಸಿಗುತ್ತೆ ಡೈಲಿ. ಹಾಗೇನೆ ನಮಗೆ ಸಿಕ್ಸ್ತ್ ಲೆವೆಲದಿಂದ ನಮಗೆ 1,57,464 ಜನ ಬರ್ತಾರೆ, ಅಲ್ಲಿ 5% ಸಿಗುತ್ತೆ. ಅಂದರೆ ಡೈಲಿ ಕೌಂಟ್ ಮಾಡಿದಾಗ ನಮಗೆ $944 ಅಲ್ಲಿ ನಮಗೆ ಕೌಂಟ್ ಆಗುತ್ತೆ. ಇದನ್ನ ನಾವು 6 ಲೆವೆಲ್ವರೆಗೆ ನಾವು ಕೌಂಟ್ ಮಾಡಿದಾಗ ನಮಗೆ ಜನಗಳ ಸಂಖ್ಯೆ 1,88,082 ಜನ ಬರ್ತಾರೆ. ಅಲ್ಲಿಂದ ನಮಗೆ ಡೈಲಿ ನಮಗೆ $1,055 ವರೆಗೂ ಗಳಿಸುವಂತ ಅವಕಾಶ ಇದೆ ಸ್ನೇಹಿತರೆ. ಹಾಗೇನೆ 7ನೇ ಲೆವೆಲಲ್ಲಿ ನಮಗೆ ಅಲ್ಲಿ ಕೇವಲ 3 ಜನರಿಂದ ಕೂಡ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇಲ್ಲಿ 4,72,392 ಜನ ಬರ್ತಾರೆ, 5% ನಮಗೆ ಸಿಗುತ್ತೆ. 5% ಅಂದರೆ $2,834 7ನೇ ಲೆವೆಲಲ್ಲಿ ಸಿಗುತ್ತೆ. ಹಾಗೆ 8ನೇ ಲೆವೆಲಿಂದ ನಮಗೆ 17,176 ಜನ ಬರ್ತಾರೆ, ಅಲ್ಲಿಂದ ನಮಗೆ 6% ಕ್ಯಾಲ್ಕುಲೇಷನ್ ಅಲ್ಲಿ ಸಿಗುತ್ತೆ. ಅದನ್ನು ನೋಡಿದಾಗ ನಮಗೆ ಇಲ್ಲಿ $10,203 ಸಿಗುತ್ತೆ. ಹಾಗೆ 9ನೇ ಲೆವೆಲಲ್ಲಿ ನಾವು ಜನಗಳನ್ನ ಕೌಂಟ್ ಮಾಡಿದಾಗ 42,51,528 ಜನ ಬರ್ತಾರೆ, ಅಲ್ಲಿಂದ ನಮಗೆ 10% ಸಿಗುತ್ತೆ. ಡೈಲಿ ಡಾಲರಲ್ಲಿ ನಮಗೆ ಸಿಗೋದಾದ್ರೆ ನಮಗೆ $51,018 ನಮಗೆ ಸಿಗುತ್ತೆ ಸ್ನೇಹಿತರೆ. ಇದನ್ನ ನಾವು ಟೋಟಲ್ ಆಗಿ 9 ಲೆವೆಲಲ್ಲಿ ಕೌಂಟ್ ಮಾಡಿದಾಗ, ಗ್ರ್ಯಾಂಡ್ ಟೋಟಲ್ ಅಲ್ಲಿ ನಾವು ಕೌಂಟ್ ಮಾಡಿದಾಗ ಜನ ಎಷ್ಟು ಬರ್ತಾರೆ ಅಂದ್ರೆ ನಮ್ಮ ಕೆಳಗಡೆ 63,29,997 ಜನ ಬರ್ತಾರೆ. ಹಾಗೆ ನಮಗೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಡೈಲಿ ಟೀಮ್ ಟಾಸ್ಕ್ ಇನ್ಕಮ್ ಅಂತ 50% ಇಲ್ಲಿ ಶೇರಿಂಗ್ ಕೊಡ್ತಾರೆ ಟೋಟಲ್ ಆಗಿ. ಹಾಗೇನೆ ನಮಗೆ ಟೋಟಲ್ ಡೈಲಿ ಟೀಮ್ ಇನ್ಕಮ್ ಅಂತ ನೋಡೋದಾದ್ರೆ 9 ಲೆವೆಲ್ದಿಂದ ನಾವು ದಿನನಿತ್ಯ ನಮಗೆ $65,114 ಅನ್ನ ನಾವು ಇಲ್ಲಿ ಪಡೆಯಬಹುದು. ಸೊ ಡೈಲಿ ಪ್ರಾಫಿಟ್ ಅನ್ನ ನೋಡೋದಾದ ಅಂತಂದ್ರೆ ನಮ್ಗೆ ಇಲ್ಲಿ ವರ್ಕಿಂಗ್ ಆದ್ರೆ ನಮಗೆ $65,114 ಸಿಗುತ್ತೆ. ಇಲ್ಲಪ್ಪ ನಾವು 50% ವರ್ಕ್ ಮಾಡಿದ್ರು ಕೂಡ ನಮಗೆ ಇಲ್ಲಿ $32,557 ನಮಗೆ ಸಿಗುತ್ತೆ. 50% ಇಲ್ಲ, ನಮಗೆ 10% ನಾವು ಕೆಲಸ ಆದ್ರೂ ಕೂಡ ನಮಗೆ ಇಲ್ಲಿ ಅಚೀವ್ಮೆಂಟ್ ಆದ್ರೂ ಕೂಡ ನಮಗೆ ಡೈಲಿ ಇಲ್ಲಿ ನಮಗೆ $6,511 ನಮಗೆ ಇನ್ಕಮ್ ಸಿಗುತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ರೆಫರಲ್ ರಿವಾರ್ಡ್ ಟೀಮ್ ಇನ್ಕಮ್ ಇದೆ, ಓನ್ಲಿ ಇದು ಆಕ್ಟಿವ್ ಆಡಿಗೆ ಮಾತ್ರ ಸಿಗುತ್ತೆ ಸ್ನೇಹಿತರೆ. ಸೊ 1ನೇ ಲೆವೆಲಿಂದ 10 ಜನ ನಮಗೆ ಡೈರೆಕ್ಟ್ ಅಲ್ಲಿ ಮಾಡಿರ್ತೀವಿ, ಆ ಜನರ ಒಂದು ಆಕ್ಟಿವ್ ಅಲ್ಲಿ ಕಂಪ್ಲೀಟ್ ಆದಾಗ ನಮಗೆ ರಿವಾರ್ಡ್ ಇನ್ಕಮ್ ಅಂತ ಹೇಳಿ ಸಿಗುತ್ತೆ. ಸೆಕೆಂಡ್ ಲೆವೆಲ್ ನಾವು ಅಚೀವ್ಮೆಂಟ್ ಬರ್ತಾರೆ, ಸೆಕೆಂಡ್ ಆವಾಗ ನಮಗೆ ಸಿಗುತ್ತೆ. ಮಾಡಿದಾಗ ನಮಗೆ ಇಲ್ಲಿ $50 4 ಮಾಡಿದಾಗ ಇನ್ಕಮ್ ಅಲ್ಲಿ ನಮಗೆ $3,000 ಇನ್ಕಮ್ ಬರುತ್ತೆ. ಅದಾದ ನಂತರ 6ನೇ ಲೆವೆಲ್ ಅಲ್ಲಿ ನಿಮಗೆ 30,000 ಜನ ಬರ್ತಾರೆ ಆಕ್ಟಿವ್ ಜನ, ಅಲ್ಲಿ ನಿಮಗೆ $9,000 ಇನ್ಕಮ್ ಸಿಗುತ್ತೆ. ಅದಾದ ನಂತರ 7ನೇ ಲೆವೆಲ್ ಅಲ್ಲಿ 1,20,000 ಜನ ಬರ್ತಾರೆ. 8ನೇ ಲೆವೆಲ್ ಅಲ್ಲಿ 6 ಲಕ್ಷ ಜನ, 20ನೇ ಲೆವೆಲ್ ಅಲ್ಲಿ ಕೂಡ ನಿಮ್ಗೆ 3 ಲಕ್ಷದವರೆಗೂ ಕೂಡ ನೀವು ಏನ್ ಮಾಡ್ಬೋದು, ಇಲ್ಲಿ ರಿವಾರ್ಡ್ ಇನ್ಕಮ್ ಅನ್ನ ನೀವು ಪಡಿಬಹುದು ಸ್ನೇಹಿತರೆ. ಸೊ ಇದಾದ ನಂತರ ನಮಗೆ ಲೈಫ್ ಟೈಮ್ ರಿವಾರ್ಡ್ ಇನ್ಕಮ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವ ತರ ನೀವು ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಆಕ್ಟಿವ್ ಇದರಲ್ಲಿ 1ನೇ ಲೆವೆಲ್ ನೀವು ಅಚೀವ್ಮೆಂಟ್ ಮಾಡಿದಾಗ ನಿಮ್ಗೆ
ಒಂದನೇ ಲೆವೆಲ್ ಅಚೀವ್ಮೆಂಟ್ ಅಂದ್ರೆ ಥರ್ಡ್ ಲೆವೆಲ್ ಅಚೀವ್ಮೆಂಟ್ ಆದಾಗ ನಿಮಗೆ ಇಲ್ಲಿ ಥೈಲ್ಯಾಂಡ್ ಟೂರ್ ಅಚೀವರ್ ಅಂತ ಕೊಡ್ತಾರೆ. ಅದಾದ ನಂತರ ಫೋರ್ತ್ ಲೆವೆಲ್ ಅಚೀವ್ಮೆಂಟ್ ಮಾಡಿದ್ರೆ ದುಬೈ ಟೂರ್ ಇದೆ. ಫಿಫ್ತ್ ಲೆವೆಲ್ ಅಚೀವ್ಮೆಂಟ್ ಮಾಡಿದ್ರೆ ಮಲೇಷಿಯಾ ಟೂರ್ ಇದೆ. ಸಿಕ್ಸ್ತ್ ಲೆವೆಲ್ ನೀವು ಅಚೀವ್ಮೆಂಟ್ ಮಾಡಿದ್ರೆ ಯುರೋಪ್ ಟೂರ್ ಇದೆ. ಸೆವೆಂತ್ ಲೆವೆಲ್ ನೀವು ಅಚೀವ್ಮೆಂಟ್ ಮಾಡಿದ್ರೆ ದುಬೈ ಟೂರ್ ಇದೆ. ಏಟ್ತ್ ಲೆವೆಲ್ ಅಚೀವ್ಮೆಂಟ್ ಮಾಡಿದ್ರೆ ಏಷ್ಯಾ ಟೂರ್ ಇದೆ. ನೈನ್ತ್ ಲೆವೆಲ್ ಅಚೀವ್ಮೆಂಟ್ ಮಾಡಿದ್ರೆ ನಿಮಗೆ ಯುರೋಪ್ ಟೂರ್ ಇದೆ ಸ್ನೇಹಿತರೆ. ಸೊ ಈ ಒಂದು ಅದಾದ ನಂತರ ನೆಕ್ಸ್ಟ್ ನಮಗೆ ಟೀಮ್ ರಾಯಲ್ಟಿ ಇನ್ಕಮ್ ಅಂತ ನೋಡೋದಾದ್ರೆ, ಟೀಮ್ ರಾಯಲ್ಟಿ ಇನ್ಕಮ್ ಯಾವ ರೀತಿ ಕೊಡ್ತಾರೆ ಅಂತಂದ್ರೆ, ನಮ್ಗೆ ಇಲ್ಲಿ ನಾವು ಸಿಲ್ವರ್ ರ್ಯಾಂಕಿಗೆ ಬಂದಾಗ ಅಂದ್ರೆ ಫೋರ್ತ್ ಲೆವೆಲ್ ನಾವು ಅಚೀವ್ಮೆಂಟ್ ಮಾಡಿದಾಗ ನಮಗೆ ಇಲ್ಲಿ ಕಂಪನಿಯ ಟೀಮ್ ಬಿಸ್ನೆಸ್ ಮೇಲೆ 3% ನಮಗೆ ಕೊಡ್ತಾರೆ. ಅಲ್ಲಿ ವೀಕ್ಲಿ ಒಂದು ಕಂಪಲ್ಸರಿ ಏನ್ ಮಾಡ್ಬೇಕಾಗತ್ತೆ, ನಾವು ಒಂದು ಜೂಮ್ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಹಾಗೆ ನಾವು ಗೋಲ್ಡ್ ರ್ಯಾಂಕ್ ಅಲ್ಲಿ ನಾವು ಅಚೀವ್ಮೆಂಟ್ ಮಾಡಿದಾಗ ನಮಗೆ ಡೈರೆಕ್ಟ್ ಅಲ್ಲಿ 3 ಜನ 3 ಲೆವೆಲ್ ಅಲ್ಲಿ ಅಚೀವ್ಮೆಂಟ್ ಮಾಡಿರ್ಬೇಕು. 6% ಅಂದ್ರೆ ಮಂತ್ಲಿ, ಇದು ಮಂತ್ಲಿಗೆ ನಿಮಗೆ ಒಂದು ಕಂಪಲ್ಸರಿ ಇರುತ್ತೆ, ಒಂದು ಹಾಲ್ ಮೀಟಿಂಗ್ ಅಂತ ಮಾಡ್ಬೇಕಾಗತ್ತೆ. ಅದಾದ ನಂತರ ಡೈಮಂಡ್ ಅಚೀವ್ಮೆಂಟ್ ಆಗ್ತೀರಾ. ಡೈಮಂಡ್ ಅಚೀವ್ಮೆಂಟ್ ಆದ್ರೆ ನಿಮಗೆ ಅಲ್ಲಿ ನಿಮಗೆ ಡೈರೆಕ್ಟ್ ಅಲ್ಲಿ 6 ಜನ 3ನೇ ಲೆವೆಲ್ ಅಲ್ಲಿ ನಿಮಗೆ ಅಚೀವ್ಮೆಂಟ್ ಮಾಡ್ಬೇಕಾಗತ್ತೆ. ಅಲ್ಲಿಂದ ನಿಮಗೆ 9% ಸಿಗುತ್ತೆ. ಇದಕ್ಕೆ ಕಂಪಲ್ಸರಿ ಒಂದು ಮಂತ್ಲಿ ಹಾಲ್ ಮೀಟಿಂಗ್ ಅಂತ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಆಸ್ ಡಿಫರೆಂಟ್ ರ್ಯಾಂಕ್ ಇನ್ಕಮ್ ಟಿಲ್ ಯುವರ್ 9th ಲೆವೆಲ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. 9 ಲೆವೆಲ್ ಅಲ್ಲಿ ನಿಮಗೆ ರ್ಯಾಂಕ್ ಅನ್ನ ಅಚೀವ್ಮೆಂಟ್ ಮಾಡ್ತೀರಾ. ಇಲ್ಲಿ ನಿಮಗೆ 7th ಲೆವೆಲ್ ಅಲ್ಲಿ ನಿಮಗೆ ಅಚೀವ್ಮೆಂಟ್ ಆಗುತ್ತೆ. ಇದು ಇಲ್ಲಿ ನಿಮಗೆ ಕಂಪನಿಯ ಟರ್ನ್ ಓವರ್ ಬಿಸ್ನೆಸ್ ಮೇಲೆ ನಿಮಗೆ 3% ಸಿಗುತ್ತೆ. ಇದಕ್ಕೆ ನಿಮಗೆ ಕಂಪಲ್ಸರಿ ಒಂದು ಮಂತ್ಲಿ ಬಿಗ್ ಹಾಲ್ ಮೀಟಿಂಗ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಅದಾದ ನಂತರ ರೂಬಿ ಸೆಲ್ಫ್ 8th ಲೆವೆಲ್ ಅಚೀವ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಕೂಡ ನಿಮಗೆ 3% ಕಂಪನಿ ಟರ್ನ್ ಓವರ್ ಬಿಸ್ನೆಸ್ ಮೇಲೆ ಇನ್ಕಮ್ ಸಿಗುತ್ತೆ. ಮಂತ್ಲಿ ನಿಮಗೆ ಒಂದು ಬಿಗ್ ಹಾಲ್ ಮೀಟಿಂಗ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸಫಾರಿಯಾ ಇದಕ್ಕೆ ನಿಮಗೆ ಸೆಲ್ಫ್ ಅಲ್ಲಿ 9 ಲೆವೆಲ್ ಅಲ್ಲಿ ನಿಮಗೆ 9ನೇ ಲೆವೆಲ್ ಅಚೀವ್ಮೆಂಟ್ ಮಾಡಬೇಕಾಗತ್ತೆ ಸೆಲ್ಫ್. ಅವಾಗ ನಿಮಗೆ 3% ಇನ್ಕಮ್ ಸಿಗುತ್ತೆ ಕಂಪನಿ ಟರ್ನ್ ಓವರ್ ಮೇಲೆ. ಇದು ಮಂತ್ಲಿ ನಿಮಗೆ ಇಲ್ಲಿಯೂ ಕೂಡ ಕ್ರೈಟೇರಿಯಾ ಇದೆ, ಕಂಪಲ್ಸರಿ ಒಂದು ಬಿಗ್ ಹಾಲ್ ಮೀಟಿಂಗ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದಾದ ನಂತರ ನಾವು ರೀಟಾಪ್ ಅಪ್ ಆಫ್ಟರ್ ಅರ್ನಿಂಗ್ ಕ್ಯಾಪ್. ಸೆಲ್ಫ್ ಕರೆಂಟ್ ಪ್ಯಾಕೇಜ್ ಅಲ್ಲಿ ನಿಮಗೆ ಫ್ರೀನಲ್ಲಿ ನೀವು ಜಾಯಿನ್ ಆದ್ರೆ ನಿಮಗೆ ಇಲ್ಲಿ ಯಾವುದೇ ಕ್ಯಾಪಿಂಗ್ ಇರಲ್ಲ ಸ್ನೇಹಿತರೆ. ಟೋಟಲ್ ಇನ್ಕಮ್ ಅನ್ನ ನೀವು ತಗೊಳ್ಳೋದಾದ್ರೆ ನೀವು ಲೈಫ್ ಟೈಮ್ ಇನ್ಕಮ್ ಅನ್ನ ನೀವು ತಗೋಬಹುದು ಅಲ್ಲಿ ಸೆಲ್ಫ್ ಅಲ್ಲಿ ಟಾಸ್ಕ್ ಅನ್ನ ಮಾಡಿ. ಅದೇ ರೀತಿಯಾಗಿ ನೀವು $3 ಇಂದ ನೀವು ಟಾಪ್ ಅಪ್ ಮಾಡಿದ್ರೆ ನಿಮಗೆ ಇಲ್ಲಿ 30x ಇನ್ಕಮ್ ನೀವು ಪಡಿಬಹುದು. ಅದು $90 ಆಗುತ್ತೆ, ಅಥವಾ 369 ದಿನದವರೆಗೆ ಏನಾಗುತ್ತೆ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ ಅದು. ಅದಾದ ನಂತರ $6 ಇಂದ ನೀವು ಟಾಪ್ ಅಪ್ ಮಾಡ್ತೀರಾ, ಅಲ್ಲಿ ನಿಮಗೆ 42x ಇನ್ಕಮ್ ಸಿಗುತ್ತೆ. ಅಂದ್ರೆ $252 ಅಥವಾ 369 ದಿವಸ ಇದು ಕನ್ಸಿಡರ್ ಇರುತ್ತೆ ಸ್ನೇಹಿತರೆ. ಅಲ್ಲಿಂದ ನಿಮಗೆ $9 ಅಲ್ಲಿ ನೀವು ಆಕ್ಟಿವೇಶನ್ ಮಾಡ್ಕೊಂಡ್ರೆ ನಿಮಗೆ 72x 72x ಇನ್ಕಮ್ ಸಿಗುತ್ತೆ. ಅಂದ್ರೆ ಸುಮಾರು $648 ವರೆಗೂ ನೀವು ಇನ್ಕಮ್ ಅನ್ನ ನೀವು ಇಲ್ಲಿ ಪಡಿಬಹುದು ಸ್ನೇಹಿತರೆ. ಇಲ್ಲಿ ನಿಮಗೆ ಆಫ್ಟರ್ 9 ಪ್ಯಾಕೇಜ್ ಅಂದ್ರೆ $9 ಇಂದ ನೀವು ಏನಾದರೂ ಇನ್ಕಮ್ ಅನ್ನ ರೀಚ್ ಆದ್ರೆ ಅಂತಂದ್ರೆ 72x ಕ್ಯಾಪಿಂಗ್ ರೀಟಾಪ್ ಅಪ್ ಕಂಪಲ್ಸರಿ ಇದೆ. ವಿತ್ ಇನ್ಕ್ರೀಸ್ ಮಿನಿಮಮ್ $9 ಮೇಲೆನೆ ನೀವು ಇನ್ಕ್ರೀಸ್ ಮಾಡಬೇಕಾಗತ್ತೆ. $9 ಅಥವಾ $9 ಮೇಲೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ನಿಮಗೆ ಇಲ್ಲಿ ರೀಟಾಪ್ ಅಪ್ ಅರ್ನಿಂಗ್ ಅಂತ ಕೊಡ್ತಾ ಇದ್ದಾರೆ. ರೀಟಾಪ್ ಅಪ್ ಅರ್ನಿಂಗ್ ಯಾವ ರೀತಿ ಬರ್ತಾ ಇದೆ ಅಂತಂದ್ರೆ ನಮಗೆ ಇಲ್ಲಿ, ಸೊ ನಮ್ಮ ಫಸ್ಟ್ ಲೆವೆಲ್ ಅಲ್ಲಿ ನಾವು ರೀಟಾಪ್ ಅಪ್ 10 ಜನರಿಂದ ನಮ್ಗೆ ಏನ್ ಮಾಡ್ತೀವಿ ಅದರ ಮೇಲೆ ನಮಗೆ 10% ಬರುತ್ತೆ. ಅದಕ್ಕೆ ರಿಕ್ವೈರ್ಡ್ ಡೈರೆಕ್ಟ್ ಆಕ್ಟಿವ್ ಪ್ಯಾಕೇಜ್ ಎಷ್ಟು ಜನ ಇರಬೇಕು ಅಂತಂದ್ರೆ 2 ಡೈರೆಕ್ಟ್ ಅಲ್ಲಿ ನಮಗೆ ಆಕ್ಟಿವ್ ಪ್ಯಾಕೇಜ್ ಇಂದ ಅವರು ಆಕ್ಟಿವ್ ಆಗಿರ್ಬೇಕು ಸ್ನೇಹಿತರೆ. ಅಲ್ಲಿಂದ ಸೆಕೆಂಡ್ ಲೆವೆಲ್ ಅಲ್ಲಿ ನಮಗೆ 5% ಸಿಗುತ್ತೆ ಆನ್ ರೀಟಾಪ್ ಅಪ್ ಮೇಲೆ. ಇಲ್ಲಿ 5% ಇಂದ ನಮಗೆ ಇಲ್ಲಿ ರಿಕ್ವೈರ್ಡ್ ಡೈರೆಕ್ಟ್ ಆಕ್ಟಿವ್ ಪ್ಯಾಕೇಜ್ ಇದೆ, ನಮಗೆ 3 ಜನ ಬರಬೇಕು. ಅದಾದ ನಂತರ ನಮಗೆ ಇಲ್ಲಿ 3ನೇ ಲೆವೆಲ್ ಅಲ್ಲಿ ನಮಗೆ 3% ಸಿಗುತ್ತೆ.
ಅಲ್ಲಿಂದ 4 ಜನ ಆಕ್ಟಿವ್ ಇರಬೇಕು. 4ನೇ ಲೆವೆಲಲ್ಲಿ 3% ಸಿಗುತ್ತೆ, ಇಲ್ಲಿ 6 ಜನ ಆಕ್ಟಿವ್ ಇರಬೇಕು. 5ನೇ ಲೆವೆಲಿಂದ ನಮಗೆ 2% ಸಿಗುತ್ತೆ, ಇಲ್ಲಿ 6 ಜನ ಆಕ್ಟಿವ್ ಇರಬೇಕು. 7ನೇ ಲೆವೆಲಿಂದ ನಮಗೆ 5% ಸಿಗುತ್ತೆ, ಇಲ್ಲಿ 6 ಲೆವೆಲಿಂದ ನಮಗೆ 3 ಸಿಗುತ್ತೆ, ಇಲ್ಲಿ 8 ಜನ ಆಕ್ಟಿವ್ ಇರಬೇಕು. 7ನೇ ಲೆವೆಲಿಂದ ನಮಗೆ 5% ಸಿಗುತ್ತೆ, ಇಲ್ಲಿ 10 ಜನ ಆಕ್ಟಿವ್ ಇರಬೇಕು. ಅದೇ ರೀತಿ 8 ಲೆವೆಲಿಂದ ನಮಗೆ 6% ರೀಟಾಪ್ ಅಪ್ ಮೇಲೆ ಕಮಿಷನ್ ಸಿಗುತ್ತೆ. ಅದ್ರ ಮೇಲೆ ನಿಮಗೆ 12 ಜನ ಆಕ್ಟಿವ್ ಪರ್ಸನ್ಸ್ ಬೇಕು. 9 ಲೆವೆಲಲ್ಲಿ ನಿಮಗೆ 10% ಸಿಗುತ್ತೆ, ಇಲ್ಲಿ 15 ಜನ ಆಕ್ಟಿವ್ ಪರ್ಸನ್ಸ್ ಬೇಕು ಸ್ನೇಹಿತರೆ. ಸೊ ಇಲ್ಲಿಂದ ಎಕ್ಸಾಂಪಲ್ ಅಲ್ಲಿ ನಾವು ರೀಟಾಪ್ ಅಪ್ ಅನ್ನ ನಾವು 9 ಲೆವೆಲ್ ಅಲ್ಲಿ ನಾವು ನೋಡಿದಾಗ ನಮಗೆ ಯಾವ ರೀತಿಯಾಗಿ ಇನ್ಕಮ್ ಸಿಗುತ್ತೆ ಅಂತ ನೋಡೋದಾದ್ರೆ, ನಮ್ಮ ಒಂದು ಫಸ್ಟ್ ಲೆವೆಲ್ ಅಲ್ಲಿ ನಾವು 9 ಜನರಿಂದ ನಮಗೆ 10% ಸಿಗುತ್ತೆ. ಅಲ್ಲಿ ನಮಗೆ ಡೈಲಿ ರೀಟಾಪ್ ಅಪ್ ಇಂದ ನಮಗೆ $8.10 ಸಿಗುತ್ತೆ ಸ್ನೇಹಿತರೆ. ಅದೇ ಮಲ್ಟಿಪ್ಲೈ 9 ರಿಂದ 81 ಜನ ಬರ್ತಾರೆ, ಅಲ್ಲಿ ನಿಮಗೆ 5% ಸಿಗುತ್ತೆ, $36.45 ಸಿಗುತ್ತೆ ಸ್ನೇಹಿತರೆ. ಅಲ್ಲಿಂದ 3ನೇ ಲೆವೆಲ್ ಅಲ್ಲಿ ನಿಮಗೆ 729 ಜನ ಬರ್ತಾರೆ, ಅಲ್ಲಿ 3% ಸಿಗುತ್ತೆ, $193.83 ಸಿಗುತ್ತೆ. 3 ಲೆವೆಲ್ ಅನ್ನ ನೀವು ಕೌಂಟ್ ಮಾಡಿದಾಗ 819 ಜನ ಬರ್ತಾರೆ ಟೋಟಲ್ ಆಗಿ 3 ಲೆವೆಲ್ ಅಲ್ಲಿ. ಇಲ್ಲಿ ಟೋಟಲ್ ಕಮಿಷನ್ ಅಂತ ನೋಡೋದಾದ್ರೆ 18% ಆಗುತ್ತೆ. ಇಲ್ಲಿ ನಿಮಗೆ ದಿನನಿತ್ಯ ನಿಮಗೆ ಡೈಲಿ ಟೀಮ್ ಅರ್ನಿಂಗ್ ಅಂತ ಹೇಳಿ ನಿಮಗೆ $238.38 ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ 4ನೇ ಲೆವೆಲ್ ಅಲ್ಲಿ ನಿಮಗೆ 4,374 ಜನ ಬರ್ತಾರೆ, ಇಲ್ಲಿ 3% ಸಿಗುತ್ತೆ, ಇಲ್ಲಿ $1,180.98 ಸಿಗುತ್ತೆ ಸ್ನೇಹಿತರೆ. ಅದೇ ರೀತಿ 5ನೇ ಲೆವೆಲ್ ಇಂದ ನಮಗೆ ಮಲ್ಟಿಪ್ಲೈ 6 ಮೆಂಬರ್ಸ್ ಇಂದ ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಇಲ್ಲಿ 26,244 ಜನ ಬರ್ತಾರೆ, ಇಲ್ಲಿ 2% ನಮಗೆ ಡೈಲಿ ಟೀಮ್ ಟಾಸ್ಕ್ ಇನ್ಕಮ್ ಸಿಗುತ್ತೆ. ಅಲ್ಲಿಂದ ನಮಗೆ $4,723 ಸಿಗುತ್ತೆ ಸ್ನೇಹಿತರೆ. ಅಲ್ಲಿಂದ 6ನೇ ಲೆವೆಲ್ ಇಂದ 1,57,464 ಜನ ಬರ್ತಾರೆ, ಇಲ್ಲಿ 3% ಸಿಗುತ್ತೆ, $42,515 ಆಗುತ್ತೆ ಸ್ನೇಹಿತರೆ. 6 ಲೆವೆಲ್ ಅಲ್ಲಿ ಕೌಂಟ್ ಮಾಡಿದಾಗ ನಮಗೆ 1,88,082 ಜನ ಬರ್ತಾರೆ, 8% ಆಗುತ್ತೆ ಇಲ್ಲಿ ನಿಮಗೆ ಟೋಟಲ್ ಆಗಿ ಈ 4, 5 ಮತ್ತು 6 ಲೆವೆಲ್ ಇಂದ. ಇದನ್ನ ನಾವು ಕೌಂಟ್ ಮಾಡಿದಾಗ $48,420 ಪರ್ ಡೇ ನಾವು ಇನ್ಕಮ್ ಅನ್ನ ತಗೊಳ್ಬಹುದು ಸ್ನೇಹಿತರೆ. 7ನೇ ಲೆವೆಲ್ ಇಂದ 4,72,392 ಜನ ಬಂದಿರ್ತಾರೆ, ನಮಗೆ ಇಲ್ಲಿ 5% ಕಮಿಷನ್ ಸಿಗುತ್ತೆ. ಆವಾಗ ನಮಗೆ ಇಲ್ಲಿ $7,12,576 ಸಿಗುತ್ತೆ ಸ್ನೇಹಿತರೆ ಡೈಲಿ. 8ನೇ ಲೆವೆಲ್ ಇಂದ ನಮಗೆ 14,17,176 ಜನ ಇಲ್ಲಿ ಬರ್ತಾರೆ, ಅಲ್ಲಿಂದ ನಮಗೆ 6% ಸಿಗುತ್ತೆ, ಇಲ್ಲಿ $7,65,275 ಸಿಗುತ್ತೆ ಸ್ನೇಹಿತರೆ. ಅದಾದ ನಂತರ ನಮಗೆ ಇಲ್ಲಿ 9ನೇ ಲೆವೆಲ್ ಅಲ್ಲಿ 42,51,528 ಜನ ಬರ್ತಾರೆ, 10% ಇಲ್ಲಿ ನಮಗೆ ಡೈಲಿ ಟೀಮ್ ಟಾಸ್ಕ್ ಇನ್ಕಮ್ ಸಿಗುತ್ತೆ. ಇಲ್ಲಿಂದ ನಮಗೆ 38,26,375 ಸಿಗುತ್ತೆ ಸ್ನೇಹಿತರೆ. ಈ 9 ಲೆವೆಲ್ ಅಲ್ಲಿ ಟೋಟಲ್ ಆಗಿ ಗ್ರ್ಯಾಂಡ್ ಟೋಟಲ್ ನಾವು ನೋಡಿದಾಗ ಸುಮಾರು ನಮ್ಮ ಕೆಳಗಡೆ ಎಷ್ಟು ಜನ ಬಂದಿರ್ತಾರೆ ಅಂತಂದ್ರೆ 61,41,096 ಜನ ಬಂದಿರ್ತಾರೆ. ಅಲ್ಲಿ ನಮಗೆ ಟೋಟಲ್ ಆಗಿ 48,226 ಸಿಗುತ್ತೆ. 100% ವರ್ಕ್ ಆದಾಗ ನಮಗೆ ಇಲ್ಲಿ ಸಿಗುವಂತ ಅಮೌಂಟ್ ಸ್ನೇಹಿತರೆ. ಆದ್ರೆ ಇಲ್ಲಿ ನಾವು 50% ಅಚೀವ್ಮೆಂಟ್ ಮಾಡಿದ್ರು ಕೂಡ ನಮಗೆ ಇಲ್ಲಿ ಡೈಲಿ ಪ್ರಾಫಿಟ್ ಎಷ್ಟು ಸಿಗ್ತಾ ಇದೆ ಅಂತಂದ್ರೆ $26,442 ಸಿಗುತ್ತೆ ಸ್ನೇಹಿತರೆ. ಅದು ಕೂಡ ನಾವು 10% ಅಚೀವ್ಮೆಂಟ್ ಮಾಡಿದ್ರು ಕೂಡ ನಮ್ಗೆ ಇಲ್ಲಿ $4,85,000 ಇನ್ಕಮ್ ಸಿಗುತ್ತೆ ಸ್ನೇಹಿತರೆ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ನೋಡಿದಾಗ ನಾವು ಇಲ್ಲಿ ವಿಡ್ರಾಲ್ ಫಸ್ಟ್ ವಿಡ್ರಾಲ್ ನಮಗೆ $9 ಇಂದ ಸಿಗುತ್ತೆ ಸ್ನೇಹಿತರೆ. ನೀವು ವಾಲೆಟ್ ಅಲ್ಲಿ ತಗೋಬೇಕಾದ್ರೆ
ನೆಕ್ಸ್ಟ್ ವಿಡ್ರಾಲ್ ನಿಮಗೆ $40 ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್, ನೀವು ಎಷ್ಟಾದರೂ ಇನ್ಕಮ್ ಅನ್ನ ತಗೋಬಹುದು. ಇಲ್ಲಿ ಮಂತ್ಲಿ ಕ್ಲೋಸಿಂಗ್ ವಿಡ್ರಾಲ್ ಇದೆ ನಿಮಗೆ 10ನೇ ತಾರೀಕಿದೆ. ಎವ್ರಿ ಮಂತ್ ನಿಮಗೆ ಇಲ್ಲಿ ಪೇಔಟ್ ಆಗುತ್ತೆ. ನಿಮಗೆ 30ನೇ ತಾರೀಕಿಗೆ ನಿಮ್ಗೆ ಪೇಔಟ್ ಸಿಗುತ್ತೆ ಸ್ನೇಹಿತರೆ. ಅಡ್ಮಿನ್ ಚಾರ್ಜಸ್ 10% ಕಟಿಂಗ್ ಆಗುತ್ತೆ. 5% ನಿಮಗೆ ಟಾಪ್ ಅಪ್ ವಾಲೆಟ್ಗೆ ನೀವು ಏನು ಟ್ರಾನ್ಸ್ಫರ್ ಮಾಡ್ತೀರಾ ಅಲ್ಲಿಂದ ನಿಮಗೆ 5% ಕಟಿಂಗ್ ಆಗುತ್ತೆ ಸ್ನೇಹಿತರೆ. ಟ್ರಾನ್ಸ್ಫರ್ ಫಂಡ್ ನಿಮಗೆ ಇಲ್ಲಿ ಯೂಸ್ ಕ್ಯಾನ್ ಟ್ರಾನ್ಸ್ಫರ್ ಹಿಯರ್ ಅರ್ನಿಂಗ್ ಇನ್ ಟಾಪ್ ಅಪ್ ವಾಲೆಟ್ ಮಿನಿಮಮ್ 3 ಮಲ್ಟಿಪ್ಲೈ. ನೀವು ಟ್ರಾನ್ಸ್ಫರ್ ಮಾಡೋದಾದ್ರೆ ನೀವು $3 ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ನಿಮಗೆ ಇಲ್ಲಿ ಒಂದು ID ಒಂದು ಕಂಪಲ್ಸರಿ ಒಂದು ಮೊಬೈಲ್ಗೆ ಒಂದೇ ID ನೀವು ಮಾಡಬೇಕಾಗತ್ತೆ. ಹಾಗೆ ನಿಮಗೆ ಇಲ್ಲಿ ಅವಾರ್ಡ್ಸ್ ರಿವಾರ್ಡ್ ಅನ್ನ ನೀವು ಅಚೀವ್ಮೆಂಟ್ ಆದಾಗ ನಿಮಗೆ ಇಲ್ಲಿ 72 ತಾಸುವರೆಗೆ ಹೋಲ್ಡ್ ಮಾಡ್ತಾರೆ. ಅಂದ್ರೆ 3 ದಿವಸ ಟೈಮ್ ಕೊಡ್ತಾರೆ ನಿಮಗೆ. ಇಲ್ಲಿ ಅಕಸ್ಮಾತ್ ನಿಮ್ದು ಇನ್ಆಕ್ಟಿವ್ ID ಇತ್ತಂದ್ರೆ ಅದನ್ನ ನೀವು ಯಾವ X ಅಲ್ಲಿ ನಿಮ್ದು ID ಆಕ್ಟಿವೇಶನ್ ಇದೆ ಆ ಒಂದು X ಕ್ಕಿಂತ ಹೆಚ್ಚಿಗೆ ಅಥವಾ ಸೇಮ್ X ಅಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ, ನೀವು 3 ದಿನ ಒಳಗಡೆಗಾಗಿ ನೀವು ಟಾಪ್ ಅಪ್ ಮಾಡ್ಕೊಂಡ್ರೆ, ನಿಮ್ಮ ಒಂದು ಐಡಿಯನ್ನ ಆಕ್ಟಿವೇಶನ್ ಮಾಡ್ಕೊಂಡ್ರೆ ನೀವು ರಿವಾರ್ಡ್ ಅಚೀವ್ಮೆಂಟ್ ಮಾಡಿದಂತ ಹಣವನ್ನ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೆ ಅದು ಲ್ಯಾಪ್ಸ್ ಆಗಿ ಹೋಗುತ್ತೆ. ಇಲ್ಲಿ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ 1 ID 1 ಮೊಬೈಲ್. ಅಂದ್ರೆ ಒಂದು ಮೊಬೈಲ್ ಅಲ್ಲಿ ಒಂದೇ ID ಓಪನ್ ಮಾಡಬೇಕು ಸ್ನೇಹಿತರೆ. ಅದರ್ವೈಸ್ ನೀವು ಏನು ಬೇರೆ ರೀತಿಯಿಂದ 2 3 ಐಡಿಯನ್ನ ತಪ್ಪಾಗಿ ಓಪನ್ ಮಾಡಿ ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ ಇರುವಂತ ಒರಿಜಿನಲ್ ID ಕೂಡ ನಿಮ್ಗೆ ಇಲ್ಲಿ ಡಿಲೀಟ್ ಆಗುತ್ತೆ ಸ್ನೇಹಿತರೆ. ಸೊ ಇಷ್ಟೊಂದು ಈ ಒಂದು ಪ್ಲಾನು. ಸೊ ಥ್ಯಾಂಕ್ ಯು. ಸೊ ಎಲ್ಲರಿಗೂ ಈ ಒಂದು ಸೋಷಿಯಲ್ ಎಡ್ವರ್ಡ್ದಲ್ಲಿ ಎಲ್ಲರೂ ಕೂಡ ಒಂದು ಇನ್ಕಮ್ ಅನ್ನ ಸಣ್ಣ ಒಂದು ಏನಪ್ಪ ಮಾತುಗಳನ್ನ ಅಂತಂದ್ಲ ಒಂದು ಇನ್ಕಮ್ ಅನ್ನ ನೋಡೋದಾತಂದ್ರೆ ಏನಪ್ಪಾ ಇಷ್ಟು ಸಣ್ಣ ಒಂದು ಇನ್ಕಮ್ಗೋಸ್ಕರ ನಾವು ಇಷ್ಟೆಲ್ಲ ಕೆಲಸ ಮಾಡ್ಬೇಕಾ? ಹೌದು ಸ್ನೇಹಿತರೆ, ಈ ಒಂದು ಇನ್ಕಮ್ ಅನ್ನ ಪಡಿಬೇಕಂದ್ರೆ ಹನಿ ಕೂಡಿದ್ರೆ ಹಳ ಕೂಡಿದ್ರೆ ನದಿ ಕೂಡಿದ್ರೆ ಸಾಗರ ಅನ್ನುವ ಹಾಗೆ ನಮಗೆ ಇಲ್ಲಿ ಪ್ರತಿ ದಿವಸ ಪೈಸಾ ಲೆಕ್ಕದಲ್ಲಿ ಕೂಡ ನಮಗೆ ಇನ್ಕಮ್ ಸಿಗ್ತಾ ಇದ್ರೆ, ಸೊ ಇದೊಂದು ಮುಂದೆ ನಿಮ್ಮ ಟೀಮ್ ಯಾವ ರೀತಿಯಾಗಿ ಗ್ರೋತ್ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಇನ್ಕಮ್ ಕೂಡ ಇಲ್ಲಿ ಗ್ರೋತ್ ಆಗುತ್ತೆ ಸ್ನೇಹಿತರೆ. ಸೊ ಇಷ್ಟೊಂದು ಹೇಳ್ತಾ ನನಗೆ ಈ ಒಂದು ಪ್ರೆಸೆಂಟೇಷನ್ ಪ್ಲಾನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರ ಸರ್ಗೆ ಹಾಗೂ ಈ ಒಂದು ಕಂಪನಿಯ MD ಅವರಾದಂಥ ಮಿಸ್ಟರ್ ರಾಜೀವ್ ಶರ್ಮಾ ಸರ್ಗೂ ಹಾಗೂ ನನ್ನ ಅಪ್ಲೈನ್ ಆದಂಥ ಶಕೀಲ್ ಧಾರವಾಡ್ಕರ್ ಸರ್ ಅವರಿಗೂ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಈ ಪ್ರೆಸೆಂಟೇಷನ್ ಪ್ಲಾನ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ವೆಲ್ಕಮ್ ಟು ಸರ್ ಅವರಾಜ್ ಸರ್.